बार बोला जाएगा, अल्फाज को चाप कर नहीं कहा जाएगा। और सुन लो कांग्रेस पार्टी, अगर तुम ये समझते हो कि असदुद्दीन ओवैसी के आने से फिरका परस्ती बढ़ती है तो बाहर में जाए तुम्हारी फिरका परस्ती। ನಮಸ್ಕಾರ, ಪೊಲೀಸ್ ಟೀಮ್ಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಕಾರ್ಯಕರ್ತರಾದ ಆಲಂ ಪಾಷಾ ಅವರ ಹತ್ರ AIMM ಅಸದುದ್ದೀನ್ ಓವೈಸಿ ಅವರು ಬಿ ಟೀಮ್ ಅಂತ ಈಗಾಗಲೇ ಹಲವು ಪಕ್ಷಗಳು ಹೇಳ್ತಾ ಇದೆ, ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕಳೆದ ದಿನಗಳಲ್ಲಿ ಒಂದೆರಡು ಮಾತುಗಳನ್ನ ಕೂಡ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದ ಆಲಂ ಪಾಷಾ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಅವ್ರ ಹತ್ರ ಸಂಪೂರ್ಣ ವಿವರವಾಗಿ ಮಾತಾಡೋಣ. ಏನಕ್ಕೆ ಅನಿಸ್ತಾರ ಅವರು BJP ಬಿ ಟೀಮ್ ಅಂತ? ಇವರು ಬಿ ಅಂತ ಝಡ್ ಟೀಮ್ ಅವ್ರಿಗೆ ಇರಲಿ, ಅದು ನನಗೇನು ತೊಂದರೆ ಇಲ್ಲ. ಬಟ್ ನನಗೇನಂತೆ, ಅವರು ಒಂದು ಮುಸ್ಲಿಮೀನ್ ಅಂತ ಒಂದು ಅರಬಿಕ್ ಉರ್ದು ವರ್ಡಲ್ಲಿ ನಮ್ಮದು ಜಮಾತು, ನಮ್ಮದು ಮುಸಲ್ಮಾನ್ದು ಎಲ್ಲರೂ ನಾವು ಕೂಡಿ ಇದ್ದೀವಿ ಅಂತ ಹೇಳಿ, ಈಗ ನಮ್ಮ ನಾನ್ ಮುಸ್ಲಿಮ್ ಅಂತ ಹೇಳಿ ಬ್ರದರ್ಸ್ಗೆ ಅವರು ಎಷ್ಟು ಮಟ್ಟಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಿಹಾರ ಆಗಲಿ ನೋಡ್ರಿ, ಇವರು ಯಾದವ್ ಬ್ರದರ್ಸ್ ಇರಲಿ, ಇಲ್ಲಿಂದ ಬೇರೆಯವ್ರು ಇರಲಿ, ಈಗ ಬಿಹಾರಲ್ಲಿ, ತೆಲಂಗಾಣನಲ್ಲಿ TSR ಇರಲಿ, ನಮ್ಮ ಚೀಫ್ ಮಿನಿಸ್ಟರ್ ಇರಲಿ, ಬೇರೆ ಜಾಗನಲ್ಲಿ ಪಾರ್ಲಿಮೆಂಟಲ್ಲಿ 500 ಜನ ಎಕ್ಸಸ್ ಇರಲಿ, ಇವ್ರಿಗೆ ಬಿಟ್ಟು ಇವ್ರ ಮೇಲೆ ಯಾರೂ ಇವ್ರ ಮೇಲೆ ಏನು ಹೇಳ್ತಾ ಇಲ್ಲ. ಯಾತಿಗಂತೆ ಇವರು ಏನಂತೆ, ನಮ್ಮದು ಇಂಡಿಯನ್ ಮುಸ್ಲಿಂ ಕಮ್ಯುನಿಟಿ, ವರ್ಲ್ಡ್ ಮುಸ್ಲಿಂ ಕಮ್ಯುನಿಟಿ ಎಲ್ಲರೂ ಇವ್ರ ಕಡೆ ಕೂಡಿ ದಟ್ ಮೀನ್ಸು ನಮ್ಮ ಪೈಗಂಬರ್ ಹೇಳ್ತಾರೆ, ಪೈಗಂಬರ್ ನಮ್ಮ ನಬಿ, ನಮ್ಮ ಪ್ರಾಫೆಟ್, ಅವ್ರ ಕುಟುಂಬ ನಿಂತ ಇವರು ಇದೇ ಥರ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಹಿಂದೂ ಬ್ರದರ್ಸ್ ಅವರು ಇವ್ರಿಗೆ ಈಗವರೆಗೂ ಬೆಲೆ ಕೊಟ್ಟಿದ್ದಾರೆ. ಈ ಬೆಲೆ ನಿಂತ ಇವರು ಎಲ್ಲ ಇವರು ಯಾವ ಟೀಮು ಬೇಡ ಇಲ್ಲ, ಯಾವ ಟೀಮ್ದು ಹಣ ಬೇಡ ಇಲ್ಲ. ಫಸ್ಟ್ ಇವರು ಮುಸ್ಲಿಂ ಟೀಮಲ್ಲಿ ಮುಸಲ್ಮಾನ್ಗಳಿಗೆ ಅಟ್ಲೀಸ್ಟ್ ಆಂಧ್ರ ಪ್ರದೇಶ್, ಫುಲ್ ಆಂಧ್ರ ಪ್ರದೇಶ್ ಆಗಲಿ, ತೆಲಂಗಾಣ ಆಗಲಿ, ಹೈದ್ರಾಬಾದ್ ಬಿಟ್ಟು ಅಲ್ಲಿರೋದು ಟೀಮ್ ಅವ್ರದ್ದು. ಬಿ ಟೀಮ್ನಿಂದ XYZ ಟೀಮಲ್ಲಿ ಮುಳುಗಿದ್ದಾರೆ ಇವರು. ಅವ್ರು ಏನನ್ನ ಇರಲಿ, ಫೋರ್ಸ್ಫುಲ್ ಟೀಮ್ ಅದು ಮುಳುಗಿ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಅಲ್ಲಿ ಏನೇನು ಮಾಡಿದ್ದಾರೆ, 24 hours ಬಿರಿಯಾನಿ ಮಾಡ್ತಾರೆ. ಎಲ್ಲರೂ ಒಳ್ಳೆ ಬರೇ ಇಂಟರ್ವ್ಯೂ ಅವ್ರಿಗೂ ಕೊಡ್ತಾರೆ, ಜನಗಳು ಕೊಡ್ತಾರೆ, ಅವ್ರಿಗೆ ಯಾರು ನೋಡ್ತಾರೆ ಅವ್ರಿಗೂ ಕೊಡ್ತಾರೆ, ಹಣಕಾಸು ಮಾಡ್ತಾರೆ, ಹಣಕಾಸು ಕೊಡ್ತಾರೆ. ಅವರು ಎಲ್ಲರೂ ಕೊಟ್ಕೊಂಡು ಅವರು ಟೈಮ್ ಮಾಡಿ ಮುಳುಗಿದ್ದಾರೆ. ಅವ್ರದ್ದೇ ಊರ ಥರ ಮುಳುಗಿದ್ದಾರೆ. ಬಟ್ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ಎಲ್ಲಿ ಮುಳುಗಿದ್ದಾರೆ ಅಲ್ಲಿ ಒಂದು ಡೊನೇಷನ್ ಯಾವತ್ತನ ಒಂದು ಇದು ನಮ್ಮ ಇಸ್ಲಾಮಲ್ಲಿ, ಉರ್ದುನಲ್ಲಿ ಜಕಾತ್ ಅಂತೀವಿ. ಏನಂತ, ನಮ್ಮ ಕಡೆ ಹಣ, ನಾವು ದೊಡ್ಡವನು, ನಮ್ಮ ಕಡೆ ಹಣ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ, ನೀವೊಬ್ಬರು ಬೆಗ್ಗರು, ನೀವು ಗಲ್ಲಿನಲ್ಲಿ ಇರೋನು, ಯಾರು ಬೇರೆ ಮುಸ್ಲಿಮ್ ಇರಲಿ ಅವ್ರಿಗೂ ಕೊಡ್ತಾರೆ. ಅವರದು ಈ ರೀತಿಯಲ್ಲೇ ಕೊಡ್ತಾ ಇರೋದು ಬಿನ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟು, ಅವ್ರಿಗೊಂದು ರೆಸ್ಪೆಕ್ಟೆಡ್ ಸ್ಕೂಲು, ಕಾಲೇಜು, ಎಜುಕೇಷನು. ಇವರು ಆಸ್ ಎ MP ಅವರು ಮಾಡಿಕೊಂಡೆ ಅವ್ರ ಜಾಗ ಮಾಡಿ, ಅದನ್ನು ವಕ್ಫ್ ಬೋರ್ಡಲ್ಲಿ ಸರ್ಕಾರ ಕಡೆ ಒತ್ತಾಯ ಮಾಡಿ, ಸರ್ಕಾರ ಕಡೆ ಅವರು ಇನ್ಫ್ಲೂಯೆನ್ಸ್ ಮಾಡಿ ಜಾಗ ತಕ್ಕೊಂಡು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿ ಎಲ್ಲ ಮಾಡಿ ಮುಸಲ್ಮಾನ್ಗಳಿಗೆ ಏನು ಲಾಭ ಫಸ್ಟು. ಸೆಕೆಂಡ್ ಬಂದು ಈ ಹೈದ್ರಾಬಾದ್ ಅವ್ರಿಗೆ ಏನು ಲಾಭ, ಅವ್ರು ಏನು ಮಾಡಿ ಅಂತ ಈ ಒಂದು MIM ಪಾರ್ಟಿ ಅಂತ 1926 27 ಅವರು ಮುಖ ನಿಂತ ಒಬ್ಬರು ಮಾಡಿ ಒಂದು ಫೋರ್ಸಿಬಲ್ ಲೀಡರ್. ಫೋರ್ಸಿಬಲ್ ಅಂತೆ ಕಾನೂನಿಲ್ಲ, ಇಂಡಿಯನ್ ಕಾನೂನಿಲ್ಲ, ಬ್ರಿಟಿಷ್ ಕಾನೂನಿಲ್ಲ, ಆ ಥರ ಒಂದು ಆರ್ಮಿ ಥರ ಮಾಡೇ ಇವರು. ಸುಭಾಷ್ ಚಂದ್ರ ಬೋಸ್ ಮಾಡೋ ಆರ್ಮಿ ಬೇರೆ, ದೇಶಕ್ಕೋಸ್ಕರ. ಇವರು ಏನು ಮಾಡಿ, ಇವರು ಅಂತ ನಮ್ಮ ಹೈದ್ರಾಬಾದ್ ಬೇರೆ, ಹೈದ್ರಾಬಾದ್ಗೆ ಒಂದು ಕಂಟ್ರಿ ಮಾಡಬೇಕು. ಆಮೇಲೆ ಆಫ್ಟರ್ ಇದು ಮಾಡ್ಕೊಂಡು ಬಂದರೆ 1946 47ವರೆಗೂ ಅವ್ರು ಒತ್ತಾಯ ಮಾಡ್ಕೊಂಡು ಕೂತ್ಕೊಂಡೆ, ನಾವು ಪಾಕಿಸ್ತಾನಲ್ಲೇ ಕೂಡಬೇಕು, ಇಲ್ಲಂತ ಇನ್ನೊಂದು ಪಾಕಿಸ್ತಾನ ಮಾಡಿ ಹೈದ್ರಾಬಾದ್ ಮಾಡಬೇಕು, ಅದಕ್ಕೆ ನಿಜಾಮ್ ಇರಬೇಕು, ನಿಜಾಮೇ ರಾಜ, ನಿಜಾಮೇ ಕಂಟ್ರಿ, ನಿಜಾಮೇ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದರೆ ಆ ಸಿಸ್ಟಮ್ ಅಂತ ಕೊಲಾಬರೇಟ್ ಆಗಿದ್ದಿದೆ MIM. ಇಬ್ಬರಿಗೂ ತಂದೆ ಅವ್ರ ತಾತ. ಆ ಟೈಮಲ್ಲಿ ಒಂದು ಅಡ್ವೊಕೇಟ್ ಆಗಿದ್ದರೆ ಅವ್ರ ತಾತ. ಅವರು 1960s ಈ ಪೊಲಿಟಿಕಲ್ ಪಾರ್ಟಿಗೆ ಸ್ವಲ್ಪ ಇದು ಮಾಡಿ, ಇದು ಅಬಂಡನ್ಡ್ ಪಾರ್ಟಿ, ಯಾರೂ ಕೈ ಮುಟ್ಟಿಲ್ಲ ಅದಕ್ಕೆ, ಆ ಪಾರ್ಟಿಗೆ ಆ ಥರ ಇದ್ದ ಪಾರ್ಟಿಗೆ ತೆಗಿ. ಆಮೇಲೆ
ಇವರು ಕೂಡಿ ಬಂದು ಅದಕ್ಕೆ ಆಲ್ ಇಂಡಿಯಾ ಅಂತ ಹೆಸರು ಮಾಡಿ ಆಲ್ ಇಂಡಿಯಾ ಪಾರ್ಟಿ ಮಾಡಿ ಇವ್ರ ದೇಶನಲ್ಲಿ ಫಸ್ಟ್ MP ಆಗಿಬಿಟ್ರೆ ಇಲ್ಲಿ ಆ MP ನಿಂತ ಕಾಲೇಜಸ್ ಮಾಡಿಕೊಂಡೆ. ಅದಕ್ಕೆ ಮುಂಚೆ ಇವ್ರದ್ದು ಫಿನಾನ್ಷಿಯಲ್ ಏನು ಯಾರು ಗೊತ್ತಿಲ್ಲ, ಇದ್ದೂ ಇಲ್ಲ. ಯಾಕಂದ್ರೆ ಅವ್ರ ತಾತಾನೇ ಪಾಪ ವಾಸ್ ಎ ವೆರಿ ಸ್ಮಾಲ್ ಮ್ಯಾನ್, ಅವ್ರ ತಂದೆನೂ ಅಷ್ಟೇ. ಈಗ ಇವರು MP, ಈ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ, ಅದು MIM ಪೊಲಿಟಿಕಲ್ ಇಲ್ಲ, ಅದು ಒಂದು ಎಕ್ಸ್ಟ್ರೀಮ್ ಆರ್ಗನೈಸೇಷನ್ ಇದ್ದಿದ್ದು. ಈಗ ಬಂದು ಹಿಂದೂ ಮುಸ್ಲಿಂ ಫಸ್ಟ್ ಮುಸ್ಲಿಮ್ಗೆ ಒಳ್ಳೆಯದು ಮಾಡಬೇಕು. ಆಮೇಲೆ ನಾವು ಏನು ಮಾತಾಡ್ತಾ ಇದ್ದೀವೋ ಅರ್ಥನೂ ಆಗ್ತಾ ಇಲ್ಲ, ತಮಗೆ ಕೇಳ್ತಾನೂ ಇಲ್ಲ. ಇನ್ನೂ ಕೀಳ್ಮಟ್ಟನಲ್ಲಿದ್ದು ಮಾತಾಡ್ತಾ ಅವನು ಮುಸ್ಲಿಂ ಲೀಡರ್. ನನಗೆ ಅವ್ನು ಮಾತಾಡೋ ರೀಜಿಯನ್ನು, ಅವ್ನು ಮಾತಾಡ್ತಾ ಇರೋ ಸ್ಟೈಲು, ಅವ್ನ ಭಾವನೆ ಪಾರ್ಲಿಮೆಂಟಲ್ಲಿ ಆಗಲಿ ಅದು ಆಗಲಿ ನಮಗೆ ನಮ್ಮ ಹಿಂದೂ ಬ್ರದರ್ಸ್ ಮೇಲೆ ಭಾರಿ ಇದು ಆಗೋದು. ಎಷ್ಟು ಮಟ್ಟಿಗೆ ಇವರು ಟಾಲರೇಟ್ ಮಾಡ್ತಾ ಇದ್ದಾರೆ ಇವರಿಗೆ ಅಂತ. ಅದೆಲ್ಲ ಏನಂತೆ ಅವ್ರು ಆಲ್ ಇಂಡಿಯಾ ಜಮಾತು ಮುಸ್ಲಿಮು ಒಂದು ಫ್ಲ್ಯಾಗ್ ಆಫ್ ಮೊಹಮ್ಮದು ನಮ್ಮ ಪ್ರಾಫೆಟ್ ಅವ್ರದ್ದು ಪೀಸ್ ಬಿ ಅಪಾನ್ ಹಿಮ್ ಅವ್ರದ್ದು ಮಾಡಿ ಇವರು ಮಾಡ್ತಾ ಇದ್ದಾರೆ ಅಂತ ಜನಗಳು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ಈ ರೆಸ್ಪೆಕ್ಟ್ಗೆ ಇವರು ಈ ಥರ ಭಾವನೆಗೆ ಇವರು ರಾಂಗ್ ಯುಟಿಲೈಸ್ ಮಾಡ್ತಾ ಇದ್ದಾರೆ, ರಾಂಗ್ ಮಿಸ್ಯೂಸ್ ಮಾಡಿ ಅದ ಮೇಲೆ ಇವ್ರದ್ದು ಸೆಲ್ಫಿಶ್ ಮಾತ್ರ. ಯಾರು ಹೈ ವಾಯ್ಸಲ್ಲಿ ವಾಸಿಫರಸ್ ಕಿಲ್ಲಿಂಗ್ ಬೀಟಿಂಗ್ ಅಟ್ಯಾಕಿಂಗ್ ಅಂತ ಯಾರು ಮಾತಾಡ್ತಾರೋ ಅವ್ರಿಗೂ ಬಿಟ್ಟು ಯಾರಿಗೂ ಅವ್ರು ತಕ್ಕೊಂಡಿಲ್ಲ. ಸೊ ಬೇರೆ ಒಂದು ಕಾಮನ್ ಒಂದು ಸಾಫ್ಟ್ ಕಮ್ಯುನಿಟಿ ನಮ್ಮ ರಿಲಿಜಿಯನ್ ಮುಸ್ಲಿಮ್ಸ್ಗೆ ಅದರಲ್ಲಿ ಅವ್ರು ಚೇರುನೇ ಇಲ್ಲ. ಅವ್ರ ಮೇಲೆ ಅವ್ರಿಗೆ ಏನು ಅಬ್ಲಿಗೇಷನೂ ಇಲ್ಲ. ಅದು ಏನು ಮಾಡಿಲ್ಲ, ಮಾಡಿ ಇದೆಲ್ಲ ಮಾಡ್ತಾ ಇರೋದು. ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರಿಗೆ, ಈಗ ಇರೋದು ಸಾಫ್ಟ್ ಆಗಿಬಿಡ್ರಿ, ಆಮೇಲೆ ಹೆಸರು ಚೇಂಜ್ ಮಾಡ್ಕೊಬಿಡ್ರಿ. ಅವ್ರದ್ದು ಚೇಂಜ್ ಮಾಡಿಲ್ಲ ಅಂತ ಮಾಡ್ಕೊಳ್ಳಿ. ಅವ್ರು ಬಾರಿಸ್ಟರ್ ಅಂತಲೇ ಅವ್ರ ಹೆಸರು. ಅವ್ರು ಬಾರಿಸ್ಟರ್ ಇದ್ದಾರೋ ಇಲ್ವೋ ಅದನ್ನು ಗೊತ್ತಿಲ್ಲ. ಅದು ಅದನ್ನು ಮಿಸ್ಯೂಸ್ ಹೆಸರೇ ಬಾರಿಸ್ಟರ್ ಅಂತ. ಇಡೀ ಪಾರ್ಲಿಮೆಂಟಲ್ಲಿ ಇದ್ದಾರೆ ಇವರು, ಬಟ್ ಇಡೀ ಪಾರ್ಲಿಮೆಂಟರು ನೋಡಿಲ್ಲ ಪಾರ್ಲಿಮೆಂಟೇರಿಯನ್ಸು ಇವ್ರದ್ದು ಬಾರಿಸ್ಟರ್ ಇದ್ದಾರೋ ಇಲ್ವೋ ಅಂತ. ಅದು ಅವ್ರಿಗೆ ಬಿಟ್ಟಿರೋದು. ನೆಕ್ಸ್ಟ್ ಆಸ್ ಎ ಮುಸ್ಲಿಮ್, ಆಸ್ ಎ ಕಮ್ಯುನಿಟಿ, ಆಸ್ ಎ ಗ್ರೀನ್ ಸಿಂಬಲ್ ಆ್ಯಂಡ್ ದಿ ಸಿಂಬಲ್ ಆಫ್ ಮೂನ್. ನಮ್ಮ ಪ್ರಾಫಿಟ್ ಮೂನ್ಗೆ 2 ಪೀಸ್ ಮಾಡಿ ಅಂತ ಒಂದು ಹಿಸ್ಟ್ರಿ ಅದು ನಮ್ಮದು. ದಟ್ ಈಸ್ ದಿ ಫ್ಯಾಕ್ಟ್ ಅಂತ ನಾವು ನಂಬ್ತೀವಿ. ಅದೆಲ್ಲ ತೋರಿಸಿ ಅದು ಫ್ಲ್ಯಾಗ್ ಹಾಕಿ ಆ ಫ್ಲ್ಯಾಗಲ್ಲಿ ಎಲ್ಲ ಕೂಡಿ ಅವ್ರು ಬರೋದು ನನಗೆ ಇಷ್ಟ ಇಲ್ಲ. ನಾವು ಇಷ್ಟ ಮಾಡಿಲ್ಲ ಅಂತ ಅವ್ರು ಇರೋದಿಲ್ಲ. ಬಟ್ ನನ್ನ ಓಟು, ನಮ್ಮ ಸಮುದಾಯ ಓಟು, ನಮ್ಮ ಫ್ಯಾಮ್ಲಿ ಓಟು, ನಾವು ಜೀವಿತ ಇರೋವರೆಗೂ ನಿಮ್ಮ ಥರ ಅವ್ರಿಗಿಲ್ಲ ಅಂತ ನಾವು ಡೆಕ್ಲೇರ್ ಮಾಡಿದ್ದೀವಿ. ಅದಕ್ಕೆ ಎಷ್ಟೋ ಅಪೋಸ್ ಮಾಡ್ತಾ ಇದ್ದಾರೆ ಇವರು. ಅವ್ರೇನೇನೋ ಹೇಳ್ತಾರೆ, ನಾವು ಏನು ಅದು ಏನು ಇದು ಏನು RSS, ನಾವು ಕಾಂಗ್ರೆಸ್ಸು ಅದು ಇದು ಅಂತ. ನಮ್ಗೆ ಇವ್ರ ಮೇಲೆ ಏನಂತ RSS ಆಗಲಿ ಕಾಂಗ್ರೆಸ್ ಆಗಲಿ ಅಂತ ಇವ್ರಿಗೆ ನೋಡಿ ಟಾಲರೇಟ್ ಮಾಡ್ತಾ ಇದ್ದಾರೆ. ನೋಡಿರಿ ಇವರು ಈ ಬ್ರದರ್ಸ್ ಆಫ್ MIM ನಿಂತ ಎಷ್ಟು ಒಳ್ಳೆಯವರಂತ, ಎಷ್ಟೋ ಮಟ್ಟಕ್ಕೆ ಒಳ್ಳೆಯವರಂತ. ಯಾತಿಗಂತ ನಿಮ್ಗೆ ನೋಡಿ ಈವಾಗವರೆಗೂ 1960 ನಿಂತ ಈಗ 2020ವರೆಗೂ 60 ಆಫ್ಟರ್ 60 ಅವ್ರು ಟಾಲರೇಟ್ ಮಾಡಿದ್ದಾರೆ ನಿಮ್ಮ ಮಾತುಕತೆಗೆ ಅಂತೆ. ದೇ ಆರ್ ರಿಯಲಿ ಅಪ್ರಿಸಿಯೇಟಬಲ್ ಬೈ ದಿ ಕಮ್ಯುನಿಟಿ ಆಫ್ ಮುಸ್ಲಿಮ್ಸ್ ಅಂತ. ಇವ್ರಿಗೆ ಎದುರಿಸಬೇಕು, ಇವರು ನಮಗೆ ನಾಶನ ಮಾಡ್ತಾರೆ ಅಂತ ನೀವೇನು ಮಾಡೋದಕ್ಕಾಗೋದು? ತಾವು ಏನು ಮಾಡ್ತೀರಿ? ಪಾರ್ಲಿಮೆಂಟಲ್ಲಿ ಮಾತು ತೆಗ್ತೀರಿ, ಏನುಂಟು? ನೀವು ತೆಗಿಲ್ಲ ಅಂತಲೂ ಬೇರೆಯವರು ಕೊಡ್ತಾರೆ. ಬೇರೆಯವ್ರಿಗೆ ಪಾರ್ಲಿಮೆಂಟೇರಿಯನ್ನು ಇನ್ ದಿ ವೇ ಆಫ್ ಪಾರ್ಲಿಮೆಂಟರಿ ಟಾಕ್ಸೇ ಅವ್ರ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಗೆ ಏನೇನು ಇರೋದು ಅವ್ರು ಕೊಡ್ತಾರೆ. ನೀವೇನು ಕೊಟ್ಬಿಟ್ಟಿದ್ದೀರಿ? ವಾಯ್ಸ್ ಮಾಡ್ತೀರಿ, ಜನಗಳಿಗೆ ರೈಸ್ ಮಾಡಿದ್ದೀರಿ. ಒಂದು ಎಜುಕೇಷನ್ ಮಾತ್ರ ಹೈ ಲೆವೆಲಲ್ಲಿ ನೀವು ಮಾಡಿರುತ್ತೆ, ಅದು ಪ್ಲೀಡ್ ಮಾಡಿರುತ್ತೆ. ನಿಮ್ಮ ವಕ್ ಪ್ರಾಪರ್ಟಿ ಇರೋದು ಸಾವಿರ ಕೋಟಿ ಲಕ್ಷ ಕೋಟಿ ಉಂಟು. ಆ ಪ್ರಾಪರ್ಟಿನಿಂದ ಬೆನಿಫಿಟ್ ಮುಸಲ್ಮಾನ್ಗೆ ಬರಬೇಕು, ಇಲ್ಲ ಫ್ರೀ ಎಜುಕೇಷನ್ ಕೊಡಬೇಕು. ಅದಕ್ಕೆ ಕನ್ವರ್ಟ್ ಮಾಡಿ ಯಾರೋ ಓದಿಲ್ವೇ ಅವ್ರಿಗೆ ಓದಿಸೋದು, ವಿದ್ಯಾ ಕೊಟ್ಟು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅದು ಮಾಡಿ, ಒಳ್ಳೆ ಊಟ, ಒಳ್ಳೆ ಹೆಲ್ತು, ಅವ್ರಿಗೆ ಒಂದು ಕಮಿಟ್ಮೆಂಟ್ ಆಫ್ ಜಾಬು ಅದೆಲ್ಲ ಮಾಡೋದಕ್ಕೆ ಅವ್ರು ಏನು ಮೋಟಿವೇಶನ್ನೇ ತಕ್ಕೊಂಡಿಲ್ಲ, ಜನಗಳಿಗಾಗಿಲ್ಲ. ಎಕ್ಸೆಪ್ಟ್ ಟಾಕಿಂಗ್ ಇನ್ಸ್ಪಿರೇಷನಲ್ ಟಾಕ್, ಹ್ಯಾಟ್ರೆಡ್ ಸ್ಪೀಚ್ ಅವ್ರು ಮಾತಾಡ್ತಾ ಇರೋದು ನೋಡಿ. RSS ಅಂತ ಒಂದು ಆರ್ಗನೈಸೇಷನು, ಅವರು ನನ್ನ ಪ್ರಕಾರ ಏನು ಇಲ್ಲೇ ಇದ್ದೆ. ಅವರು ಒಳ್ಳೆಯವರು. ಇವರೆಲ್ಲ ಫ್ರೀಡಮ್ ಪಾರ್ಟಿ ಫೈಟರ್ಸ್. ಯಾರು RSS, ಇದು BJP, ಕಾಂಗ್ರೆಸ್, ಆಮೇಲೆ ಹಿಂದೂ ಮಹಾಸಭಾವರು ಅದು ಲೀಡಿಂಗ್ ಪಾರ್ಟೀಸು. ಇವರಿಲ್ಲ, ಇವರು ಔಟ್ಸೈಡ್ ಇದ್ದು ಟೆರರಿಸಮ್ ಮಾಡೋ ಪಾರ್ಟಿ ಥರನೇ ಇದ್ದಿದ್ದು ಇವರು, ಮುಸ್ಲಿಮ್ಸು ಅದು ಇದು ಅಂತ. ಅವ್ರಿಗೆ ಸಂವಿಧಾನದಲ್ಲಿ ಹಕ್ಕಿದೆಯಲ್ಲ ಒಂದು ಪಕ್ಷ ಮಾಡೋದಕ್ಕೆ,
ಒಂದು ಪಕ್ಷನ ಬೆಳೆಸೋದಕ್ಕೆ ಯಾಕೆ ಅದು ತಪ್ಪು ಅನಿಸುತ್ತೆ ಅದು? ಸಮುದಾಯದಲ್ಲಿ ಎಲ್ಲ ಸಮುದಾಯದಲ್ಲಿ ಎಲ್ಲರಿಗೂ ಉಂಟು, ಬಟ್ ಇದಕ್ಕೆ ತಪ್ಪಂತ ಹೇಳ್ಬೇಕಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಬಿಹಾರ ಎಲೆಕ್ಷನಲ್ಲಿ ಸುಮಾರು 30% ವೋಟ್ ಬಂದು ಬರೀ ಮಹಿಳೆಯರೇ ಕೊಟ್ಟಿದ್ದಾರೆ, ಅಥವಾ ಸಮಾವೇಶಗಳಿಗೆ ಬಂದಂಥದ್ದು ಮಹಿಳೆನೇ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ಅಂತ ಅವರು ಹಲವಾರು ಬಾರಿ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾರನ್ನ ಇರಲಿ ರೀ, ಯಾವ ಜಾಗನಲ್ಲಿ ಯಾವ ಟೈಮಲ್ಲಿ ಈಗ ಒಂದು ಮದುವೆನಲ್ಲಿ ಏನು ಕೊಡ್ತಾರೋ ಅಷ್ಟೇ, ಏನು ನಾವು ಬ್ಲೆಸ್ಸಿಂಗ್ ಮಾಡ್ತೀವೋ ಅಷ್ಟೇ, ನಮ್ಗೆ ಏನು ಕೊಡ್ತಾರೋ ಅಷ್ಟೇ, ಅದಕ್ಕೆ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಇವ್ರು ಹೋಗಿ ಒಂದು ಜಾಗನಲ್ಲಿ ಒಂದು ಡಿಸ್ಟಿಕ್ಟಲ್ಲಿ ಸೀಮಾಚಲ್ ಆ ಏರಿಯಾನಲ್ಲಿ ಅಲ್ಲಿ ಏನಿರೋದು ಅಲ್ಲಿ ನಾವೇ ಮುಸ್ಲಿಮ್ ಜಾಸ್ತಿ ಇದ್ದಾರೆ, ಮಗಳಿರು ಇದ್ದಾರೆ, ಬೇರೆಯವರು ಇದ್ದಾರೆ, ಅವ್ರು ಬಿಟ್ಟು ಬೇರೆಯವ್ರಿಗೆ ಆಗಿಲ್ಲ. ಅವ್ರು ಹೇಳಿ ಅವರು ಮಾಡಿರೋದು ನಮ್ಗೆ ಏನಂತೆ, ಈಗ ಬಿಹಾರ ಆಗಲಿ, ಬಿಹಾರಲ್ಲಿ ಇವ್ರು ಇರೋದಿಲ್ಲ, ಅವರು ಇರೋದು ಡಿಲ್ಲಿನೋ ನಮ್ಮ ಹೈದ್ರಾಬಾದು ಇರ್ತಾರೆ. ಅಲ್ಲಿ ಏನಾರ ರಿಯಾಟ್ಸ್ ಆಗಿಬಿಟ್ಟೆ ಈ ಮುಸಲ್ಮಾನ್ಗಳು ಬಿಡ್ತಾರ? ಯಾತಿಗಂತ ನಮ್ಮದೇ ಸಮುದಾಯ, ನಮ್ಮದೇ ಕಮ್ಯುನಿಟಿ, ನಮ್ಮದು ಒಂದೇ ಕುರಾನ್ನಿಂದ ನಾವು ಹುಟ್ಟಿದ್ದೀವಿ, ಈಗ ಪೊಲಿಟಿಕಲ್ ಪಾರ್ಟಿಗೋಸ್ಕರ ಅಂತ ಹೇಳಿ ಅವರು ಓಟ್ ತೆಗಿ ಬೇರೆಯವ್ರಿಗೂ ಕಷ್ಟ ಕೊಟ್ಟಿರ್ಬೋದು ಇವರು. ಆ ಥರ ಆ ಪಾಯಿಂಟ್ಸ್ ಮೇಲೆ ಒಂದು ಸೆಕ್ಯುಲರ್ ಫೋರಮಲ್ಲಿ ಒಂದು ಒಳ್ಳೆ ಥಾಟ್ಸಲ್ಲಿ ಬರೆಯೋರು ಏನು ಮಾಡ್ತಾರೆ ಅಂದರೆ, ಅದು ನಾವೇ ಇರಲಿ, ಆ ಜಾಗನಲ್ಲಿ ನಾವೇ ಮುಸಲ್ಮಾನ ಇರಲಿ, ನಮಗೇನು ಹಕ್ಕು ಸಿಗಬೇಕು, ನಮಗೇನು ರೆಸ್ಪೆಕ್ಟ್ ಸಿಗಬೇಕು, ನಮ್ಮದು ನ್ಯಾಷನಲ್ ಮೈನ್ ಸ್ಟ್ರೀಮಲ್ಲಿ ನಮ್ಗೇನು ಬರಬೇಕು ಅದೆಲ್ಲ ಅವರು ಕೊಡೋದಕ್ಕೆ ಸ್ವಲ್ಪ ನೋಡ್ತಾರೆ. ಯಾತಿಗಂತ ಅಷ್ಟನ ಈಗ ಸರ್ಕಾರ ಒಂದು 5 ವೀಕ್ಸಲ್ಲಿ ಎಲ್ಲ ಕೂಡ್ಬಿಡೋದು, ಅದು ಯಾವುದನ್ನ ಆಗಲಿ, NDA, BDA, CDA, INC, ಮಹಾಗಠಬಂಧನ್ ಏನೇನ ಆಗಲಿ, ಅದು ಬಂದುಬಿಡೋದು. ಅದಕ್ಕೆ ಆಮೇಲೆ ಎಲ್ಲರಿಗೂ ಇವ್ರ ಮೇಲೆ ಇರೋದು, ಅವರು ಹಣಕಾಸು ಮೇಲೆ ಹೋಗ್ತಾರೆ. ಎಲೆಕ್ಷನ್ಸ್ ಹಣಕಾಸು ಮೇಲೆ ಮಾಡಿದ್ದಾರೆ, ಜಾತಿ ಮೇಲೆ ಮಾಡಿದ್ದಾರೆ, ಹಣಕಾಸು ಹಾಕಿ ಮಾಡಿದ್ದಾರೆ, ಜಾತಿ ತೋರಿಸಿ ಮಾಡಿದ್ದಾರೆ. ಇವ್ರಿಗೆ ಒಂದು ತಿಂಗಳ ಕಾಲ ಇವ್ರಿಗೆ ಹೆಲಿಕಾಪ್ಟ್ರಲ್ಲಿ ಸುತ್ತುವಂಥದ್ದು ಮತ್ತು ಎಲೆಕ್ಷನ್ಗೆ ಖರ್ಚಾಗುವಂಥ ದುಡ್ಡು ಯಾರು ಕೊಟ್ಟಿರ್ಬೋದು ಅಂತ ನಿಮ್ಮ ಮನಸ್ಸಿಗೆ? ಇಲ್ಲ, ಅದೆಲ್ಲ ಲೀಗೆಲ್ಲ 14 lakhs ಎಕ್ಸ್ಪೆನ್ಸಸ್ ತೋರಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ನೋಡಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ದಿ ಬಿಗ್ಗೆಸ್ಟ್ ಆಟೋನಮಸ್ ಬಾಡಿ. ಅದು ಅವ್ರನ್ನ 14 lakhs ಎಕ್ಸ್ಪೆಂಡಿಚರ್ ತೋರಿಸಿದ್ದಾರೆ. ಅದು ಅವರು ತೋರಿಸಿರ್ಬೋದು, 14 lakhs ಮಾತ್ರ ಅವ್ರ ಎಕ್ಸ್ಪೆಂಡಿಚರು, ಆ ಪೊಲಿಟಿಕಲ್ ಪಾರ್ಟಿನಂತ ಆಗಿರೋದು ಅಂತ. ಇದು ಲೇಟೆಸ್ಟ್ ಯಾರೋ ನೋಡ್ಬೋದು, ಅದು ಅವ್ರ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಎಲೆಕ್ಷನ್ ಎಕ್ಸ್ಪೆನ್ಸಸ್ ಪರ್ ಇಯರ್ ಆಫ್ಟರ್ 1920ನಲ್ಲಿ 14 ಲಕ್ಷ ಮಾತ್ರ ಅಂತ. ಅವ್ರು ಹೆಲಿಕಾಪ್ಟರಲ್ಲಿ ಹೋಗಲಿ, ಬೇರೆ ಯಾರನ್ನ ಹೋಗಲಿ, ಬೇರೆಯವರು ತಾವು ಕೇಳಿದ್ದು ನೋಡ್ತೆ ಅವ್ರಿಗೂ BJP ಅವರು ಹಣಕಾಸು ಒಂದು 50 ಕೋಟಿ ಕೊಟ್ಟಿದ್ದಾರಾ, ಕ್ಯಾಶ್ ಕೊಟ್ಟಿದ್ದಾರಾ, ಅಲ್ಲಿ ಹೋಗಿ ಅಕ್ಬರುದ್ದೀನ್ ಓವಾಸಿ ತಕ್ಕೊಂಡಿದ್ದಾರಾ, ಯಾರನ್ನ ನೋಡಿದಾರಾ, ಆ ಥರದ್ದೆಲ್ಲ ನಮ್ಗೆ ಗೊತ್ತಿನೂ ಇಲ್ಲ. ಅದು ಅದು ಆಗಿರೋದಕ್ಕೆ ಈ ಪ್ರಶ್ನೆ ಕೇಳಿದ್ದು ಏನಕ್ಕೆ ಅಂದರೆ, ಈಗ ಆಲ್ರೆಡಿ ಹಲವಾರು ಚಾನೆಲ್ಗಳಲ್ಲಿ ಬರ್ತಾ ಇದೆ, ಈ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ನಿಮ್ಮ ಅನಿಸಿಕೆ ಏನು ಅಂತ ಎಲ್ಲರೂ ಚಾನೆಲಲ್ಲಿ ಅದೇ ಡಿಸ್ಕಷನ್ ಮಾಡ್ತಾರೆ. ಅದರಲ್ಲಿ ಏನಂತೆ, ಅದು ನನಗೆ ಗೊತ್ತಿಲ್ಲ ವಿಚಾರ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೋ hundreds of crore ಮಾಡಿದ್ದಾರೆ. ಎಲೆಕ್ಷನ್ನಲ್ಲಿನೂ ನಾವು ಕೇಳಿದ್ದೀವಿ, ಹಣಕಾಸು ತಕ್ಕೊಂಡು ಸೀಟು ಕೊಡ್ತಾರೆ. ಯಾರಿಗೆ? ಮುಸಲ್ಮಾನ್ಗೆ ಹಣಕಾಸು ತಕ್ಕೊಂಡು ಸೀಟು ಕೊಡ್ತಾರೆ. ಮುಸಲ್ಮಾನಲ್ಲಿ ಈ ಹೆಸರಲ್ಲಿ ಇಸ್ಲಾಮಿಕ್ ಫೋರಮಲ್ಲಿ ತೋರಿಸಿ, ಗ್ರೀನ್ ಫ್ಲ್ಯಾಗ್ ತೋರಿಸಿ ಹಣಕಾಸು ಕೊಟ್ಟೆ ಓಟು ತಕ್ಕೊಳ್ತಾ ಇದ್ದಾರೆ. ಅದರಲ್ಲಿ ಏನು ಇವ್ರ ಪಾರ್ಟಿದು ಏನು ದೊಡ್ಡದಿಲ್ಲ, ಹಣಕಾಸು ಇವರು ತಕ್ಕೊಂಡು ಸೀಟ್ ಕೊಡ್ತಾರೆ. ಅವರು ಆಕೆ ಟೈಮಲ್ಲಿ ಓಟು ತೆಗೆ ಟೈಮಲ್ಲಿ ಹಣಕಾಸು ಕೊಟ್ಟು, ಆಮೇಲೆ ರಿಲಿಜಿಯಸ್ ಫ್ಲ್ಯಾಗ್ ಯಾವುದು ರಿಕಗ್ನೈಸೇಷನ್ ಇಲ್ವೋ, ರಿಲಿಜಿಯಸ್ ಫ್ಲ್ಯಾಗ್ ಎನಿ ಪಾರ್ಟಿನಲ್ಲಿ ಇಲ್ಲ, ಆ ಫ್ಲ್ಯಾಗೇ ಎಲ್ಲ ಜಾಗನಲ್ಲಿ ಹೋಗೋದು. ಬಟ್ ಹೋಗಿ ಅದು ಮೇಲೆ ಒಳಗಡೆ ಏನು ಸಿಂಬಲ್ ಒಂದು ಮಾಡಿಕೊಂಡು ಲಾಸ್ಟಲ್ಲಿ ಅದು ಸಿಂಬಲ್ ಮಾತ್ರ ತೋರಿಸ್ತಾರೆ. ಸೊ ಇದೆಲ್ಲ ಮಾಡೋದು ಹಣಕಾಸು ಇನ್ವಾಲ್ವ್ ಆಗಿರೋದು, ದುಡ್ಡು ಹ್ಯೂಜ್ ಮನಿ ಆಗಿರೋದು ಇನ್ವಾಲ್ವ್ ಆಗಿರೋದು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫೇಲಿಯರ್ ಆಗಿರ್ಬೋದು. ಎಲೆಕ್ಷನ್ ಕಮಿಷನ್ ಇದೆಲ್ಲ ನೋಡೋದಕ್ಕೆ ಓನ್ಲಿ 14,90,000 ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದಾರೆ. ಬಟ್ ಅವರು ಎಲ್ಲಿ ಹೆಲಿಕಾಪ್ಟ್ರಲ್ಲಿ ಬಂದಿದ್ದಾರೋ, ಎಲ್ಲಿ ಹಣಕಾಸು ಕೊಟ್ಟಿದ್ದಾರೋ, ಅದು ಯಾರು ದೇ ಹ್ಯಾವ್ ನಾಟ್ ಫೌಂಡ್ ಔಟ್. ಸೊ ಇಟ್ ಈಸ್ ದಿ ವೀಕ್ನೆಸ್, ಇಟ್ ಈಸ್ ದಿ ಅವ್ರು ಏನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೋ ಇದು ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಅವ್ರ ಕಡೆ ಕೇಳಬೇಕು, ಜನಗಳು ಕೇಳಬೇಕು. ಅದು ನಾವು ಕೇಳೋದಕ್ಕೆ ಒಂದು ಎಲ್ಲ ನಾವು ಇದು ಮಾಡಿದ್ದೀವಿ. ಈಗ ಒಬ್ಬರು ಫೇಮಸ್ ಪೊಯೆಟ್ ಮುನವ್ವರ್ ರಾಜಾ ಸಾಬ್ ಅಂತ ಫ್ರಾನ್ಸಿಂದ OIC ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಏನಂತಂದರೆ, ಅವರು ಇಂಡಿಯಾದ 2ನೇ ಜಿನ್ನ ಅಂತ. ಇದಕ್ಕೆ ಏನಂತೀರ? ಇಲ್ಲ, ಫಸ್ಟ್ ಜಿನ್ನಾನು ಲಕ್ಸುರಿಯಸ್ ಮ್ಯಾನ್. ಫಸ್ಟ್ ಜಿನ್ನ ಹುಟ್ಟಿದ್ದು ಲಕ್ಸುರಿಯಸ್ ಮ್ಯಾನ್, ಅವರು ಸೆಲ್ಫಿಶ್ ಮ್ಯಾನ್.
ಅವರು ಇಂಡಿಯಾ ಪಾಕಿಸ್ತಾನ ಡಿವೈಡ್ ಮಾಡೋದಕ್ಕೆ ಅವ್ರು ಬಟ್ OICನ ಮತ್ತೆ ಜಿನ್ನ ಅಂತ ಇವ್ರು ಹೇಳೋ ಪ್ರಕಾರ ಇವ್ರು ಏನು ಡಿವೈಡ್ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ. ಅವರೇ ನಿಜಾಮ್ ರೂಲ್ಗೆ ಇವ್ರು ತಿರ್ಗಾ ತರಬೇಕು. ಈಗನೇ ತಂದಾಯ್ತು ಇವರು ಏನಂತೆ ಎಂಟೈರ್ ಹೈದ್ರಾಬಾದ್ ಈಸ್ ಎ ನಿಜಾಮ್. ಅಲ್ಲಿ ಯಾರನ್ನ ಮಾತಾಡ್ತೆ ನಾವು ಇಲ್ಲಿಗಲ್ ಮಾಡ್ತೀವಿ. ಅವ್ರಿಗೆ ಯಾರಿಗನ್ನ ಕೇಳಿ ಮಾಡಬೇಕಂತ ಅಲ್ಲಿರೋದು ಯಾರು ನಮ್ಮ ಚೀಫ್ ಮಿನಿಸ್ಟರು KCR ಅದು ಅವರು ಇದ್ದಾರೆ ಪಾಪ, ಅವ್ರು ಕೇಳಿದಿಲ್ಲ, ಇವ್ರು ಕೇಳಬೇಕು. ಅವರೂ ಬಿಟ್ಟಿದ್ದಾರೆ, ಅವರೂ ಬಿಟ್ಟಿದ್ದಾರೆ. ಏನು ಕೇಳಬೇಕಂತಲೇ ಈ ಬ್ರದರ್ ಇವರಿಲ್ಲಂತ ಅವ್ರ ತಮ್ಮ ಕೇಳಬೇಕು, ಇಲ್ಲಂತ ಜನಗಳು ಬರ್ತಾರೆ, ಅಲ್ಲಿ ನಾವು ಕೊಲೆ ಮಾಡ್ತೀವಿ ಅಂತ ಬರ್ತಾರೆ. ಸೊ ಈ ರೀತಿ ಇದೇ ನಿಜಾಮ್ ರೂಲ್. ಈ ನಿಜಾಮ್ ರೂಲ್ ಆಲ್ರೆಡಿ ತಂದುಬಿಟ್ಟಿದ್ದಾರೆ ಇವರು ಲೋಕಲ್ಲಿ. ಅದು ಒಂದು ಥ್ರೆಟನ್ ಮಾಡಿರ್ಬೋದು ಚೀಫ್ ಮಿನಿಸ್ಟರ್ಸ್ ಆಫ್ ತೆಲಂಗಾಣ ಆಗಲಿ ಆಂಧ್ರ ಪ್ರದೇಶ ಆಗಲಿ ಥ್ರೆಟನ್ ಮಾಡಿ ನಿಜಾಮ್ ರೂಲ್ ತಂದಿದ್ದಾರೆ ಅಂತ ಅವರು ಪೊಯಿಟ್ ಹೇಳಿರ್ಬೋದು. ನಿಜಾಮ್ ರೂಲ್ಗೆ ಮಾಡ್ಬೋದು ಅಂತ. ನಿಜಾಮ್ ಅಂತೆ ಏನಂತೆ ನಮ್ಮ ಅರ್ಲಿಯರ್ ನಿಜಾಮ್ ಇನ್ 1947 47ಗೆ ಅವರು ಒತ್ತಾಯ ಮಾಡ್ಕೊಂಡು ಕೂತ್ಕೊಳ್ತಿದ್ದೆ. ಮಿಲ್ಟ್ರಿ ಅವ್ರು ಬಂದು ನೀವು ಹೋಗ್ತೀರಾ ಬಿಡ್ತೀರಾ ಇಲ್ಲಂತ ನಾವು ನಿಮ್ಮ ಮೇಲೆ ಆ್ಯಕ್ಷನ್ ಏನು ಮಿಲ್ಟ್ರಿ ಗನ್ ಅದು ತೋರಿಸ್ತೇನೆ ಅವ್ರು ಹೋಗಿದ್ದು. ಆಮೇಲೆ ಬಿಟ್ಟಿದ್ದು ಇಂಡಿಯಾನಲ್ಲಿ ಕೂಡಿದ್ದು ಇಲ್ಲಂತ. ಆ ಟೈಮಲ್ಲಿ ಇವರು ಎಲ್ಲ ಕೂಡಿ ಆ ಟೈಮಲ್ಲಿ MIM ಅಲ್ಲಿ ಎಕ್ಸಿಸ್ಟೆನ್ಸಲ್ಲಿ ಇದ್ದೆ. 1926 1947ಗೆ ಅದು ಒಳ್ಳೆ ಫೋರ್ಸಿಬಲ್ ಕೆಲಸ ಮಾಡ್ತಾಯಿದ್ರೆ. ನಿಜಾಮ್ ಹೇಳೋದು ನಾವು ಹೋಗೋದಿಲ್ಲ, ಇದಕ್ಕೆ ಪಾಕಿಸ್ತಾನ ಮಾಡಿಸ್ಬಿಡ್ರಿ, ಇಲ್ಲ ನಿಮಗೆ ನಿಮ್ಗೆ ಮೀನಿಂಗ್ಫುಲ್ ಇಲ್ವೋ, ನಮಗೆ ಇದು ಸಪ್ರೇಟ್ ಕಂಟ್ರಿ ಮಾಡಿರಿ, ಇದಕ್ಕೆ ನಮಗೆ ನಿಜಾಮ್ ಡೆಕ್ಲೇರ್ ಮಾಡಿರಿ ಅಂತ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಆ MIM ಆರ್ಗನೈಸೇಷನ್ ಅವರು. ಅದು ದಟ್ ಮೀನ್ಸ್ ಹೈದ್ರಾಬಾದ್ ಮಾತ್ರ ಮಾಡಿ ಬೇರೆ ಹಳ್ಳಿನಲ್ಲಿ ಇಲ್ಲ, ಬೇರೆ ಜಾಗನಲ್ಲಿ ಇಲ್ಲ. ಈಗ ಬಿಹಾರ್ಗೆ ಅದಕ್ಕೆ ಹೋಗಿದ್ದು ಫಸ್ಟು ಆ ಕಂಟ್ರಿನಲ್ಲಿ ಆ ಸ್ಟೇಟಲ್ಲಿ ಇವರು ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಎಲ್ಲರ ಕಡೆ ಇವರು ಹಿಂದೂ ಆಗಲಿ ದಲಿತ ಆಗಲಿ ಮುಸಲ್ಮಾನ್ ಆಗಲಿ ಇವರೆಲ್ಲರಿಗೂ ನಾವು ಫಸ್ಟು ಲೀಡರ್ ಅಂತ. ನಮ್ಮ ಮುಸ್ಲಿಂ ಲೀಡರ್ ಇಲ್ಲ, ಇಸ್ಲಾಂ ಲೀಡರ್ ಇಲ್ಲ, ಸಿಖ್ ಅಂತೆ ಕ್ರಿಶ್ಚಿಯನ್ ಅಂತ ನಮ್ಮ ಕ್ರಿಶ್ಚಿಯನ್ಗೆ ಮಾತ್ರ ಲೀಡರ್ ಇಲ್ಲ. ಲೀಡರ್ ನಾವು ಬೇಕ್ತೀವಿ. ನಾವು ವೋಟ್ ಹಾಕಿದ್ದಿಲ್ಲ, ತಿರ್ಗಾ ತಾವು ನಮಗೆ ಲೀಡರ್. ದಟ್ ಈಸ್ ದಿ ಮೀನಿಂಗ್ ಆಫ್ ಲೀಡರ್. ಮುಸಲ್ಮಾನ್ಗಳಿಗೆ ಅಂತ ಒಂದು ಪಾರ್ಟಿ ಇಲ್ಲ, ಜಮಾತ್ ನಮ್ಮ ಇಸ್ಲಾಮಿಕ್ ಜಮಾತ್ಗೆ ಅಂತ ಒಂದು ಪಾರ್ಟಿ ಇಲ್ಲ, ನಮ್ಮ ಮೌಲ್ವೀಸ್ ಇಮಾಮ್ ಡಿಲ್ಲಿ ಹಾಜಿ ಇವ್ರಿಗೂ ಪೊಲಿಟಿಕಲ್ ಪಾರ್ಟಿ ಇಲ್ಲ. ನಮ್ಮ ಕುರಾನಲ್ಲಿ ನಮ್ಮ ಹದೀಸಲ್ಲಿ ಏನು ಹೇಳಿದಾರೋ ಅಷ್ಟು ನಮ್ಮ ಮನೆಯಲ್ಲಿ ಮಾಡ್ಕೋಬೋದು. ಅದು ನಾವು ಏನು ಮಾಡ್ತೀವೋ ಅದು ನೋಡಿ ಬೇರೆಯವರು ಆಗಲಿ ಮುಸ್ಲಿಮು ಆಗಲಿ ಇದೇ ನಮ್ಮ ರಿಲಿಜಿಯನ್ನು ಅಂತ ಅವರು ಹಾಗೆ ಐಡೆಂಟಿಫೈ ಮಾಡಿಸ್ಕೋಬೇಕು. ನಾವು ಇವರು ಮಾತಾಡೋದ ಥರ ನಾವು ನಮ್ಮ ರಿಲಿಜಿಯನ್ನಲ್ಲಿ ನೋಡಿಲ್ಲ, ಆ ಥರ ಎಲ್ಲಿನೂ ಇಲ್ಲ. ಇವರು ಈ ಥರ ಮಿಸ್ಯೂಸ್ ಮಾಡ್ತೆ ಅವರು ದೇವರು ಅಲ್ಲಾಗೂ ಅಲ್ಲಿ ಶಾಪ ಅವ್ರಿಗೆ ಅಲ್ಲಿನೂ ಪನಿಷ್ಮೆಂಟ್ ತೆಗ್ತಾರೆ. ಈ ದೇಶ ಅವರು ಲಾಫುಲ್ಲ ಇವರು ಮಾಡ್ತೆ ಇವರು ಸಪೋರ್ಟ್ ಮಾಡಬೇಕು. ಚೀಫ್ ಮಿನಿಸ್ಟರ್ಸ್ ಆಗಲಿ ಬೇರೆಯವರು ಆಗಲಿ ಇಲ್ಲಂತ ಇವ್ರ ಮೇಲೆ FIRಗಳು ಕೇಸು ಅಲಿಗೇಷನ್ಸ್ ಮಾಡಿ ಇವ್ರಿಗೂ ಜೈಲಲ್ಲಿ ಕೋರ್ಟ್ಗಳು ತೀರ್ಮಾನ ಮಾಡ್ತೆ ಜೈಲಲ್ಲಿ ಇರಬೇಕಂತೆ, ಪಾರ್ಲಿಮೆಂಟ್ನಿಂದ ತೆಗಿ ಜೈಲಲ್ಲಿ ಆಗ್ಬೋದು. ಅವ್ರ ಜೊತೆಯಲ್ಲಿ ಕೂಡಿ ಒಂದು ಗ್ರೀನ್ ಫ್ಲ್ಯಾಗ್ ತೋರಿಸ್ಬಿಡ್ತೆ, ಗ್ರೀನಲ್ಲಿ ನಾವೆಲ್ಲ ಕೂಡಬೇಕು ಅಂತ ಇವ್ರಿಗೇನು ಅಭಿಪ್ರಾಯ ಮುಟ್ತಾ ಇದ್ದಾರೋ ಇದು ಟೋಟಲಿ 100% ರಾಂಗು. ನಮ್ಮ ಇಡೀ ಮುಸಲ್ಮಾನ್ಗಳು ಇಡೀ ಸಮಾಜ ಇಡೀ ಮಜ್ಲಿಸ್ ಅಂತ ಹೇಳ್ತಾ ಇವರು ಹೇಳಿ, ನಮ್ಮ ಇಮಾಮ್ ಆಗಲಿ ಅವರು ಹೇಳಿ, ನಮ್ಮ ಮುಲ್ಲಾಗಲಿ ಹೇಳಿ, ಅದು ನಾವು ನಂಬೋದಕ್ಕೆ ತಯಾರಿಲ್ಲ. ಇದು ನಮ್ಮೆಯವರು ಅದಕ್ಕೆ ಏನು ಸಜಾ ಬರುವುದೋ ಅದು ಅನುಭವಿಸ್ತಾರೆ ಅವರು. ಅದಕ್ಕೋಸ್ಕರ ಕಾನೂನು ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ಹಿಂದೂ ಬ್ರದರ್ಸ್ನಿಂದ ಮುಸಲ್ಮಾನ್ ಏನೇನು ಸಿಗ್ತಾ ಇರೋದು ಅದು ಕಂಟಿನ್ಯೂಸ್ ಆಗಿ ತಕ್ಕೊಂಡು ಮುಸಲ್ಮಾನ್ಗಳು ಇವರು ಮಾಡೋ ಥರ ಸಾಫ್ಟ್ನೆಸ್ ಹೋಗ್ಬೇಕಂತ ಆಲ್ ಇಂಡಿಯನ್ ಮುಸ್ಲಿಮ್ಸ್ಗೆ ಹೇಳ್ತೀವಿ. ಮುಲ್ಲಾಸ್ಗೆ ನಂಬೇಡ್ರಿ ಅಂತ ಹೇಳ್ತೀವಿ. ಈ ಥರ ಶೇರ್ವಾನಿಗಳು ಹಾಕ್ಕೊಂಡು ಶೇರ್ವಾನಿ ಏನೋ ಒಂದು 24 ಅವರ್ಸ್ ಹಾಕ್ತಾರಾ ಅದನ್ನು ನೋಡಬೇಕು, ಎಲ್ಲಿ ಏನು ಮಾಡಬೇಕು ಹಾಕಿ ನಮ್ಮದು ಜಾತಿದು ನಮ್ಮದು ಕುರಾನ್ದು ನಮ್ಮದು ಹದೀಸ್ದು ನಮ್ಮದು ರಿಲಿಜಿಯನ್ದು ಎಷ್ಟು ಮಟ್ಟಕ್ಕೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನೋಡಿಯವರೇ ಮುಸಲ್ಮಾನ್ಗಳು. ಅವ್ರ ಮೇಲೆ ಏನಾನ ಈ ಥರ ಅಲಿಗೇಷನ್ ಮುಸಲ್ಮಾನ್ಗಳೇ ಆ ಥರ ಅಂತ ಅಲಿಗೇಷನ್ ಬರುತ್ತೆ, ಇವ್ರ ಮೇಲೆ ನಾವು ಕಾನೂನು ಪ್ರಕಾರ ಏನಿರೋದು ನಾವು ತಕ್ಕೊಂಡು ಈ ಜನಗಳಿಗೇನೆ ಲಾಭ ಆಗೋ ಥರ ನಾವು ಮಾಡಿಸ್ತೀವಿ. ತುಂಬ ಧನ್ಯವಾದಗಳು ಆಲಂ ಪಾಷಾ ಅವರ ಅನಿಸಿಕೆಗಳು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಿದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಮಗೆ ಕರೆ ಮಾಡಿ. ಮುಂದಿನ ಸಂಚಿಕೆವರೆಗೂ ನಾನಿನ್ನ ಸಹೋದ್ಯೋಗಿ ಮೊಹಮ್ಮುದ್ದೀನ್ ನವಾಜ್ ಅವ್ರ ಜೊತೆಗೆ ಅಶೋಕ್ ಕುಮಾರ್. ನಮಸ್ಕಾರ.